ಹಾಯ್ ಹಲೋ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸಿದ್ನಲ್ಲ ಹೇಗೆ ಗಣೇಶ ಹಬ್ಬಕ್ಕೆ ಮುಂದ್ಗಡೆ ನಾವು ಚಪ್ರ ಹಾಕ್ತಾರೆ ಗಣೇಶ ಹಬ್ಬಕ್ಕಲ್ವಾ. ಸೊ ಆ ಚಪ್ರದ ಮುಂದೆ ಹಾಕುವಂಥ ಒಂದು ಸುಂದರವಾಗಿರುವಂಥ ಒಂದು ತೋರಣನ ಮನೇಲಿ ಹೇಗೆ ಮಾಡ್ಬೋದು ಕ್ಲಾತಲ್ಲಿ. ನೀವು ಈ ವರ್ಷ ಮಾಡಿಕೊಂಡ್ರೆ ಪ್ರತಿ ವರ್ಷವೂ ನೀವು ಅದನ್ನು ಹಾಕೋಬೋದು. ಬೇಕು ಅಂದರೆ ನೀವು ಈ ಥರನೇ ಡೆಕೋರೇಷನ್ನ 4 ಹಾರ ಮಾಡಿ ಅಥವಾ 3 ಹಾರ ಮಾಡಿ ನೀವು ಚಪ್ರದ ಸುತ್ತ ಕೂಡ ಹಾಕೊಂಡ್ರೂ ತುಂಬಾ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ. ಸೊ ಹಾಗಾಗಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಇದಕ್ಕೆ ಫಸ್ಟು ಏನೇನು ಐಟಮ್ಸ್ ಬೇಕು ಅನ್ನೋದನ್ನು ಹೇಳ್ತಾ ಇದ್ದೀನಿ. ಇದಕ್ಕೆ ಫಸ್ಟು ಬೆಲ್ ಬೇಕಾಗುತ್ತೆ, ಈ ರೀತಿ ಬೆಲ್ಲು. ಇಲ್ಲ ಅಂದರೆ ನೀವು ಇದಕ್ಕೆ ಆಲ್ಟರ್ನೇಟ್ ಆಗಿ ನೀವು ಏನಾದರೂ ತೊಗೋಬೋದು. ಆಮೇಲೆ ಈ ಥರ ಚಿಕ್ಕ ಬೀಡ್ಸ್ಗಳು ಬೇಕಾಗುತ್ತೆ, ಹಾಗೆ ಒಂದು ಥ್ರೆಡ್ ಬೇಕಾಗುತ್ತೆ, ಹಾಗೆ ಈ ಥರ ದಪ್ಪ ಬೀಡ್ಸ್ ಕೂಡ ಬೇಕಾಗುತ್ತೆ. ಇದು ನಮಗೆ ಸೆಂಟರಲ್ಲಿ ಹಾಕೋದಕ್ಕೋಸ್ಕರ ಬೇಕಾಗುತ್ತೆ. ಮತ್ತು ಗ್ರೀನ್ ಕಲರು ಓವೆಲ್ ಶೇಪ್ದು ಪೆಟಲ್ಸ್ ಬೇಕಾಗುತ್ತೆ. ಹಾಗೆ ಇದು ಬಂದು ಗ್ರೀನ್ ಕಲರ್ದು ಓವೆಲ್ ಶೇಪ್ ಪೆಟಲ್ಸ್ ಏನಿದೆ ಇದ್ರ ಸೈಜ್ ಬಂದು 4 ಇಂಚಸ್ ಇರುತ್ತೆ. ನೋಡ್ತಾ ಇದ್ದೀರಲ್ಲ, 4 ಇಂಚಸ್ಗೆ 2 ಇಂಚಸ್ ಅಗಲ ಇರುತ್ತೆ. ಆ ಥರ ಗ್ರೀನ್ ಕಲರ್ ಪೆಟಲ್ಸ್ ಬೇಕಾಗುತ್ತೆ. ಹಾಗೆ ಇದು ಬಂದು 3.5 ಇಂಚಸ್ದು ಲೆಂತ್ ಇರುತ್ತೆ. ನೀವು ಇದನ್ನು ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ, ಯಾಕಂದರೆ ಇದು ವೇರಿಯೇಷನಲ್ಲಿರುತ್ತೆ. ಇದು 3.5 ಮತ್ತು 2 ಇಂಚಸ್ ಅಗಲ ಇರುತ್ತೆ. ಹಾಗೆ ಮತ್ತು ಇದು ಬಂದು 2.5 ಉದ್ದ ಇರುತ್ತೆ. ಹಾಗೆ ಅಗಲ ಬಂದು 2 ಇಂಚಸ್ ಇರುತ್ತೆ. ಎಲ್ಲನೂ ಅಗಲ 2 ಇಂಚಸ್ಸೇ ಇರುತ್ತೆ, ಬಟ್ ಲೆಂತ್ ಏನಿದೆ ವೇರಿಯೇಷನ್ ಆಗುತ್ತೆ. ಇದು ನೋಡಿ 1.5 ಇಂಚಸ್ಟಷ್ಟು ಲೆಂತ್ ಇದೆ, ಹಾಗೆ ಅಗಲ ಬಂದು 2 ಇಂಚಸ್ ಇದೆ. ಹಾಗಿದ್ರೆ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ನಾನು ಇವಾಗ ನೋಡಿ ಫಸ್ಟು ಇಷ್ಟು ಥ್ರೆಡ್ನ ಇಟ್ಕೊಂಡಿದ್ದೀನಿ, ನೋಡ್ತಾ ಇದ್ದೀರಲ್ಲ, ಇಷ್ಟು ಥ್ರೆಡ್ನ ಇಟ್ಕೊಂಡಿದ್ದೀನಿ. ಇದಕ್ಕೆ ಫಸ್ಟ್ ಈಗ ಬೆಲ್ನ ಕಟ್ಕೋತಾ ಇದ್ದೀನಿ. ಫಸ್ಟ್ ಸ್ಟಾರ್ಟಿಂಗಲ್ಲಿ ಇದು ಹ್ಯಾಂಗಿಂಗ್ ಥರ ಮಾಡ್ತೀವಲ್ವಾ, ಸೊ ಹಾಗಾಗಿ ಇದು ಬೆಲ್ ಕಟ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ, ಈ ರೀತಿ ಬೆಲ್ ಕಟ್ಕೊಂಡಿದ್ದೀನಿ. ಹಾಗೆ ಇವಾಗ ಫಸ್ಟು ಒಂದು ಸ್ಮಾಲ್ ಬೀಡ್ಸ್ನ ಹಾಕೋತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ, ಸ್ಮಾಲ್ ಬೀಡ್ಸ್ ಹಾಕಿದ್ದೀನಿ. ಬೆಲ್ಲ ಹಾಕಿದ್ಮೇಲೆ ಅದ್ರ ಬೀಡ್ಸಲ್ಲಿ ಗಂಟು ಹೇಗಿದ್ರೂ ಇರುತ್ತೆ, ನಡೆಯುತ್ತೆ. ಆದರೆ ನಾನು ಒಂದು ಬೀಡ್ಸ್ ಹಾಕಿದ್ದೀನಿ ಫಿನಿಶಿಂಗ್ ಚೆನ್ನಾಗಿ ಬರಲಿ ಅಂತ. ಹಾಗೆ ಇವಾಗ ಬಂದು ನಾನು ಫಸ್ಟು ನೋಡಿ, ನಾನಿವಾಗ ಓವೆಲ್ ಶೇಪ್ದು 4 ಇಂಚಸ್ದು ಗ್ರೀನ್ ಕಲರ್ ಪೆಟಲ್ಸ್ ತೊಗೊಂಡಿದ್ದೀನಿ. ಇದನ್ನು ಕೂಡ 5 ಇಂಚಸ್ ಥರ ಅಂದರೆ 5ಗೂ ಒಂದೊಂದು ಸೆಟ್ ಮಾಡ್ಕೋಬೇಕು. 10 ಪೆಟಲ್ಸ್ನ ಹಾಕೋತಾ ಇದ್ದೀನಿ. ಇದು ಕೂಡ ದೋಸಾ ಫೋಲ್ಡ್ ಅಂತಲೇ ಹೇಳ್ತಾ ಇದ್ದೀನಲ್ವ, ಸೊ ಅದೇ ರೀತಿ ಹಾಕ್ಕೊಳ್ಳಿ. ಹಾಗೆ ಇದನ್ನು 5 ಪೆಟಲ್ಸ್ ಹಾಕ್ತಾ ಇದ್ದೀನಿ. ಫಸ್ಟ್ ಒಂದು ಬೆಲ್ಲ ಹಾಕಿದ್ದೀನಿ, ಹಾಗೆ ಬೀಡ್ಸ್ ಹಾಕಿದ್ದೀನಿ. ಈಗ ಗ್ರೀನ್ ಕಲರ್ದು 4 ಇಂಚಸ್ದು ಪೆಟಲ್ ಹಾಕ್ತಾ ಇದ್ದೀನಿ. 5 ಪೆಟಲ್ಸ್ಗೆ ಒಂದು ಬೀಡ್ಸ್ನ ಹಾಕಬೇಕು. ಯಾವಾಗಲೂ ಅಷ್ಟೇ, ನಾನು ಒಂದು ಸೆಟ್ ಅಂತ ನಿಮಗೆ ಹೇಳಿದ್ರೆ ಕೌಂಟಿಂಗ್ ಅರ್ಥ ಆಗುತ್ತೆ, ಹಾಗಾಗಿ ಹೇಳ್ತಾ ಇದ್ದೀನಿ. ನೋಡಿ, ಈಗ 5 ಪೆಟಲ್ಸ್ಗೆ ಈ ರೀತಿ ಒಂದು ಬೀಡ್ಸ್ನ ಹಾಕ್ತಾ ಇದ್ದೀನಿ. ಹಾಗೆ ಮತ್ತೆ 5 ಪೆಟಲ್ಸ್ ಹಾಕ್ತಾ ಇದ್ದೀನಿ ಗ್ರೀನ್ ಕಲರ್ದು. ನೋಡ್ತಾ ಇದ್ದೀರಲ್ಲ, ಈಗ 5 ಪೆಟಲ್ಸು ಹಾಕಿ ಈಗ 10 ಪೆಟಲ್ಸ್ ಗ್ರೀನ್ ಕಲರ್ದು ಫಿನಿಶಿಂಗ್ ಆಯಿತು. ನೋಡ್ತಾ ಇದ್ದೀರಲ್ಲ, ಈ ರೀತಿ ಇದನ್ನು ತಗೋತಾ ಇದ್ದೀನಿ. ಇದು ಸ್ಟಾರ್ಟಿಂಗಲ್ಲಿ ಬರುತ್ತೆ. ಹಾಗೆ ಈಗ ನೆಕ್ಸ್ಟ್ ಬಂದು ನಿಮಗೆ ತೋರಿಸಿದ್ದೆ ಅಲ್ವಾ, 3.5 ಇಂಚಸ್ದು ಲೆಂತ್ ಇರೋವಂಥದ್ದು, ಅಂದರೆ ನೆಕ್ಸ್ಟ್ ಒಂದು ಕೌಂಟ್, ಅಂದರೆ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಇದನ್ನು ಹಾಕೋತಾ ಇದ್ದೀನಿ. ಇದಕ್ಕೆ ಆಲ್ರೆಡಿ ಬೀಡ್ಸ್ ಹಾಕಿದ್ದೀವಿ. ಇದನ್ನು ಕೂಡ 3 ಸೆಟ್ಟು 3.5 ಇಂಚಸ್ ಹಾಕ್ತಾ ಇದ್ದೀನಿ. ಈಗ 1 ಸೆಟ್ ಹಾಕಿದ್ದೀನಿ ನೋಡಿ, ಇವಾಗ 2 ಸೆಟ್ ಆಯಿತು. ಹಾಗೆ ಇನ್ನೊಂದು ಸೆಟ್ಟು ಹಾಕ್ತಾ ಇದ್ದೀನಿ. ಇದನ್ನು ಕೂಡ 5 ಪೆಟಲ್ಸ್ ಹಾಕ್ತಾ ಇದ್ದೀನಿ. ಹಾಗೆ ನಮ್ಮಲ್ಲಿ ಪೆಟಲ್ಸ್ ಕೂಡ ಸೇಲ್ಗೆ ಸಿಗುತ್ತೆ. ಆನ್ಲೈನ್ ಅಂದರೆ ಕೊರಿಯರಲ್ಲಿ ನಾವು ಅದನ್ನು ಸೆಂಡ್ ಮಾಡ್ತೀವಿ. ಹಾಗೆ ಇನ್ನೊಂದು, ನಾನು 1 kg ಇಷ್ಟು ಅಂತ ಹೇಳಿ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಬಟ್ 1 kg ಅಂದರೆ ಅಟ್ಲೀಸ್ಟ್ ನೀವು 1 ಕಲರ್ನ 1/2 kg ಆದರೂ ತೊಗೋಬೇಕಾಗತ್ತೆ. ಎಲ್ಲ ಸೇರಿ ನಾವು 1 kg ಕೊಡೋಕ್ಕಾಗಲ್ಲ, 1/2 kg ಅಂತ ತೊಗೋಬೇಕಾಗತ್ತೆ ನೀವು ಒಂದೊಂದು ಕಲರ್ ಬೇಕಂದರೆ. ಸೊ ಆ ರೀತಿಯಲ್ಲಿ ನಾವು ಕಳಿಸೋಕ್ಕಾಗೋದು, ಯಾಕಂದರೆ ನಮ್ಮ ಒಂದು ಪ್ಯಾಕಿಂಗ್ ಬಂದು 1/2 kgಯಲ್ಲಿರುತ್ತೆ. ಹಾಗಾಗಿ ಹೇಳ್ತಾ ಇದ್ದೀನಿ, 1 kg 1/2 kgಯಿಂದ ನಾವು ಪ್ಯಾಕಿಂಗ್ ಸ್ಟಾರ್ಟ್ ಮಾಡೋದು. ಇಲ್ಲೇ ಆದರೆ ಓಕೆ, ಆನ್ಲೈನ್ ಕಳಿಸೋದ್ರಿಂದ ನಾವು ಈ ರೀತಿ ಒಂದು ಪ್ರೊಸೀಜರ್ ಮಾಡ್ತಾ ಇರೋದು. ಬೇಕು ಅಂದರೆ ನನ್ನ ಇನ್ಸ್ಟಾಗ್ರಾಮ್ ID ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ,
ಚೆಕ್ ಮಾಡ್ಕೊಳ್ಳಿ. ನಿಮಗೆ ಬೇಕು ಪೆಟಲ್ಸ್ಗಳು, ಈ ಥರ ಪೆಟಲ್ಸ್ಗಳು ಬೇಕು, ನಾವೇ ಮನೇಲಿ ಮಾಡ್ಕೋತೀವಿ, ನಮಗೆ ಕಟ್ ಮಾಡ್ಕೊಳಕ್ಕಾಗಲ್ಲ ಅಂತ ಹೇಳಿದ್ರೆ ನಾವು ನಿಮಗೆ ಕೊರಿಯರ್ ಮೂಲಕ ಅದನ್ನು ಕಳಿಸ್ತಾ ಇರ್ತೀವಿ. ಅದಕ್ಕೆ ಶಿಪ್ಪಿಂಗ್ ಚಾರ್ಜಸ್ ಏನಿರಲ್ಲ. ನಾವು ಈ ಸ್ಟಾರ್ಟಿಂಗಲ್ಲಿ ಮಾಡ್ತಾ ಇರೋದ್ರಿಂದ ಯಾವುದೇ ರೀತಿ ಶಿಪ್ಪಿಂಗ್ ಚಾರ್ಜ್ ಇಲ್ಲೇ ಕಳಿಸ್ತಾ ಇದ್ದೀವಿ. ನೋಡಿ ಇವಾಗ ಇದಾಯಿತು. ಈಗ ಬಂದು 2.5 ಇಂಚಸ್ದು ಪೆಟಲ್ಸ್ ಕೂಡ ನಾವು 15 ಹಾಕ್ತಾ ಇದ್ದೀನಿ. ನೋಡಿ ಇದು ಕೂಡ 3 ಸೆಟ್ಸ್ ಹಾಕಿದ್ದೀನಿ. ಆಮೇಲೆ ಲಾಸ್ಟಿಗೆ ಬೀಡ್ಸ್ ಹಾಕಿದ್ದೀನಿ. ಈಗ ಬಂದು ನಾನು 1.5 ಇಂಚಸ್ ಪೆಟಲ್ಸ್ ಕೂಡ ಇದೇ ರೀತಿ 3 ಸೆಟ್ಸ್ ಹಾಕೊಂಡ್ಬರ್ತೀನಿ. ನೋಡಿ ಈ ರೀತಿ ನಿಮಗೆ ಒಂದು ಬಾಗಿಲು ತೋರಣನು ಇದೇ ರೀತಿ ಮಾಡೋದು ತೋರಿಸಿದೆ. ಬಟ್ ಅದು ಸ್ವಲ್ಪ ಲೆಂತ್ ಜಾಸ್ತಿ ಇದೆ, ಇದು ಸ್ವಲ್ಪ ಕಡಿಮೆ ಇದೆ. ಇದು ಹ್ಯಾಂಗಿಂಗ್ ಥರ ಮಾಡಿದ್ದೀನಿ, ನೋಡ್ತಾ ಇದ್ದೀರಲ್ಲ ಬೆಲ್ಲು. ಸೊ ಇದಕ್ಕೆ ನಾವಿವಾಗ ಈ ರೀತಿಯಾಗಿರುವಂಥ ಬಿಗ್ ಸೈಜ್ ಬೀಡ್ಸ್ನ 3 ಬೀಡ್ಸ್ನ ನಾವು ಹಾಕ್ಕೋಬೇಕಾಗತ್ತೆ. ನೋಡಿ ಈ ರೀತಿ ನಾನು 3 ಬೀಡ್ಸ್ ಹಾಕಿ ಇಷ್ಟು ದಾರ ಬಿಟ್ಟು ಇದನ್ನು ಕಟ್ ಮಾಡ್ಕೋತಾ ಇದ್ದೀನಿ. ಅಂದರೆ ಈಗ ನಾನು ಮಾಡ್ತಾ ಇರೋದು ಒಂದು ಸೆಂಟರಲ್ಲಿ ಏನು ಬರುತ್ತಲ್ವ ಅದನ್ನು ಮಾಡ್ತಾ ಇರೋದು. ನೋಡಿ ಈ ರೀತಿ ಮಾಡಿ ನಾನು ಇಷ್ಟು ಥ್ರೆಡ್ನ ಬಿಟ್ಕೊಂಡಿದ್ದೀನಿ. ಬಿಟ್ಬಿಟ್ಟು ಇವಾಗ ಬೇರೆ ನೆಕ್ಸ್ಟ್ ಇದೇ ರೀತಿ ನಾವು 2 ಮಾಡ್ಕೋಬೇಕಾಗುತ್ತೆ. ನೋಡಿ ಈಗ ನೆಕ್ಸ್ಟ್ಗೂ ಕೂಡ ನಾನು ಅದೇ ರೀತಿ ಬೆಲ್ಲ ಹಾಕ್ಕೊಂಡು ನಾಟ್ ಮಾಡ್ಕೋತಾ ಇದ್ದೀನಿ. ನೋಡಿ ನಾನು ಇದೇ ರೀತಿ ಒಂದು ಕುಚ್ಚನ್ನ ರೆಡಿ ಮಾಡಿದ್ದೀನಿ. ಇದಕ್ಕೂ ಕೂಡ ನಾನೀಗ 3 ಬೀಡ್ಸ್ ಹಾಕಿದ್ದೀನಿ. ಈಗ 3 ಬೀಡ್ಸ್ ಹಾಕಿದ್ಮೇಲೆ ಇದೇ ರೀತಿ ಈಗ ಇನ್ನೂ ಒಂದು ಕುಚ್ಚನ್ನ ರೆಡಿ ಮಾಡ್ತಾ ಇದ್ದೀನಿ. ಅಂದರೆ ಇದೇ ರೀತಿ ಗ್ರೀನ್ ಮತ್ತು ಈ ಥರ ಪೆಟಲ್ಸ್ನ ಹಾಕಿ ಸೆಕೆಂಡ್ ಸ್ಟೆಪ್ಗೆ ನಾನು ಈ ರೀತಿ 2 ಹೂವನ್ನ ರೆಡಿ ಮಾಡ್ತಾ ಇದ್ದೀನಿ. ಅಂದರೆ 2 ಬೆಲ್ ರೆಡಿ ಮಾಡ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ, ಈಗ ನಾನು ಈ ರೀತಿ ಒಂದು ಬೆಲ್ನ ಹಾಕಿದ್ದೀನಿ. 1 ಹಾಕಿದ್ದೆ ಅಲ್ವಾ, ಇವಾಗ ಫಸ್ಟು 1 ಹಾಕಿದ್ದೆ. ಇದು ಬಂದು ಸೆಂಟರಲ್ಲಿ ಬರುತ್ತೆ. ಸೊ ಇದು 2 ಹಾಕಿದ್ದೀನಿ. ಇದೇ ಥರದ್ದೇ ಎರಡು ಇರೋವಂಥ ಬೆಲ್ನ ಇನ್ನೊಂದು ಮಾಡ್ಕೋಬೇಕಾಗುತ್ತೆ ಈ ಕಡೆ ಸೈಡ್ಗೆ. ಹಾಗಿದ್ರೆ ಇದನ್ನು ಇಷ್ಟ ಆದಮೇಲೆ ಇದಕ್ಕೂ ಇಷ್ಟು ಥ್ರೆಡ್ ಬಿಟ್ಬಿಟ್ಟು ಕಟ್ ಮಾಡ್ಕೋತಾ ಇದ್ದೀನಿ. ನೋಡಿ ಇವಾಗ ನಾನು ಈ ರೀತಿ 2 ಬೆಲ್ ಹಾಕಿದ್ದೀನಲ್ವಾ. ಸೊ ಈಗ ಇದೇ ರೀತಿ ಇನ್ನೊಂದು ಬೆಲ್ ಹಾಕ್ತಾ ಇದ್ದೀನಿ. ಅಂದರೆ ಈಗ 3 ಸ್ಟೆಪ್ಸು ಹಾಕ್ತಾ ಇರೋದು. ಅಂದರೆ 3 ರೀತಿಯಾಗಿರುವಂಥ ಫ್ಲವರ್ ಬರಬೇಕು. ಇದೂ ಕೂಡ 2 ಸೆಟ್ ಮಾಡ್ಕೋಬೇಕಾಗತ್ತೆ. ಅಂದರೆ ಒಂದು ಇನ್ನೊಂದು ಬೇಕಾಗುತ್ತೆ. ಅಂದರೆ ಈಗ ನಾನು ತಮ್ಮನೇಲಲ್ಲಿ ನೋಡಿರ್ತೀರ, ಸ್ಟೆಪ್ ಬೈ ಸ್ಟೆಪ್ ಇದೆಯಲ್ಲ, ಆ ಕಡೆ ಈ ಕಡೆ ಏನಿರುತ್ತೆ ಒಂದೇ ರೀತಿ ಬೇಕಾಗುತ್ತಲ್ವ. ಸೊ ಹಾಗಾಗಿ ಇವಾಗ 3 ಸ್ಟೆಪ್ಸ್ ಮಾಡ್ತಾ ಇದ್ದೀನಿ. ನೋಡಿದ್ರಲ್ಲ, ಈಗ ನಾನು ಫಸ್ಟು ಇದು ಬಂದು ಸೆಂಟರಿಗೆ ಬರುತ್ತೆ. ಹಾಗೆ ಈ ಒಂದು 2 ಪಾರ್ಟ್ ಏನಿರುತ್ತಲ್ವ, ಇದು 2 ಹಾಗೆ ನೋಡಿ ಇದು ಕೂಡ 2 ಇದೆ. ಈ ರೀತಿಯಾಗಿ ನಾವು ಸ್ಟೆಪ್ ಬೈ ಸ್ಟೆಪ್ ಅದನ್ನು ಹಾಕೋತಾ ಹೋಗಬೇಕಾಗುತ್ತೆ. 3ಕ್ಕೆ 3 ಹಾಕಬೇಕು. ಈ ರೀತಿ ನೆಕ್ಸ್ಟ್ ಸ್ಟೆಪ್ಪಿಗೆ ಬಂದು 3 ಬೇಕಾಗುತ್ತೆ. ಈ ರೀತಿ ಸ್ಟೆಪ್ ಬೈ ಸ್ಟೆಪ್ ಹಾಕೋತಾ ಹೋಗಬೇಕಾಗುತ್ತೆ. ಇವಾಗ ನಾನು ಫಸ್ಟು ಈಗ ಇದನ್ನು ರೆಡಿ ಆಯ್ತಲ್ವ, ಎಲ್ಲ 2 ಇದೆ, ರೆಡಿ ಆಯಿತು. ಈಗ ನಾನು ಮತ್ತೆ ಸ್ಟಾರ್ಟಿಂಗಿಂದ ಸೆಂಟರ್ ಪಾರ್ಟ್ ಏನಿರುತ್ತಲ್ವ ಅದನ್ನು ಹೇಗೆ ಮಾಡೋದು ಅಂತ ಇವಾಗ ನಿಮ್ಮ ಜೊತೆಗೆ ಶೇರ್ ಮಾಡಿ. ನೋಡ್ತಾ ಇದ್ದೀರಲ್ಲ, ಈ ರೀತಿ ರಿಂಗ್ನ ನಾನು ಇವಾಗ ಸ್ಟಾರ್ಟಿಂಗಲ್ಲಿ ಕಟ್ಕೋತಾ ಇದ್ದೀನಿ. ನೀವು ಇದರ ಲೆಂತ್ ಬಂದು ಈಗ ಗಣೇಶ ಹಬ್ಬದ್ದು ಟೇಬಲ್ ಇರುತ್ತಲ್ವ, ಆ ಒಂದು ಟೇಬಲ್ ಮೇಲೆ ಇಡ್ತೀರಾ, ಆ ಟೇಬಲ್ಗೆ ನೀವು ಚಪ್ರ ಕಟ್ಟೋದಲ್ವ. ಸೊ ಹಾಗಾಗಿ ಆ ಚಪ್ರಕ್ಕೆ ಆಗುವಂಥ ಲೆಂತ್ಗೆ ನೀವು ಮಾಡ್ಕೋಬೋದು. ಇಲ್ಲ ನಿಮ್ಮ ಬಾಗಿಲ ಲೆಂತ್ ಇರುತ್ತಲ್ವ, ಸೊ ಈಗ ನಾವು ಹೊರಗಡೆ ಒಂದು ಮೇಲ್ಗಡೆ ಬಾಗಿಲಿಗೆ ಏನು ಬರುತ್ತಲ್ವ ಆ ಒಂದು ಅಗಲದ ನಾವು ಇಟ್ಕೊಂಡು ಮಾಡ್ಕೋಬೇಕಾಗತ್ತೆ. ಈ ರೀತಿ ನಾನು ಫಸ್ಟ್ ರಿಂಗ್ ಹಾಕೋತಾ ಇದ್ದೀನಿ. ಇದನ್ನು ನಾವು ಪಿನ್ನಿಂದ ಕೂಡ ಅಲ್ಲಿಗೆ ಹ್ಯಾಂಗ್ ಮಾಡ್ಕೊಳ್ಳೋಕೆ ಬರುತ್ತೆ ಅಂತ ಹೇಳಿ ನಾನು ಇಷ್ಟು ಒಂದು ಅಗಲನ ಇಟ್ಕೊಂಡಿದ್ದೀನಿ. ನೋಡ್ತಾ ಇದ್ದೀರಲ್ಲ, ನಾನು ಈ ರೀತಿ ರಿಂಗ್ಗೆ ಬೀಡ್ಸ್ ಹಾಕಿ ಇಟ್ಕೊಂಡಿದ್ದೀನಿ. ಈಗ ಓವೆಲ್ ಶೇಪ್ ಪೆಟಲ್ಸ್ನ ಹಾಕ್ತಾ ಇದ್ದೀನಿ. ಈಗ ನಿಮಗೆ ಇದರ ಅಳತೆ ಹೇಗೆ ಅಂದರೆ, ನೀವು ಲೆಂತ್ ಎಷ್ಟು ಬೇಕು ಅಂತ ತೊಗೊಂಡು ಆದಮೇಲೆ ನೀವು ಈ ರೀತಿ ಒಂದು ಡೋರ್ಗೆ ಅಥವಾ ಚಪ್ರಕ್ಕೆ ಈ ರೀತಿಯ ಫಸ್ಟ್ ಸ್ಟಾರ್ಟಿಂಗಲ್ಲಿ ಎಷ್ಟು ಅಗಲ ಇದೆ ಅಂತ ತೊಗೊಂಡ್ಮೇಲೆ ಆ ಥ್ರೆಡ್ನ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ನಿಮಗೆ ಆಗ 7 ಫೋಲ್ಡಿಂಗ್ ಈ ಥರ ಮಾಡಿಕೊಂಡ್ರೆ ನಿಮಗೆ ಲೆಂತ್ ಎಷ್ಟು ಲೆಂತ್ಗೆ ನಾವು ಒಂದೊಂದು ಈ ರೀತಿ ಕುಚ್ಚುಗಳನ್ನ ಹಾಕಬೇಕಾಗುತ್ತೆ ಅನ್ನೋದು ಗೊತ್ತಾಗುತ್ತೆ. ಇದಕ್ಕೂ ಅಷ್ಟೇ ನೋಡಿ, ನಾನು ಈ ರೀತಿ ಒಂದು ಗುರುತು ಮಾಡಿ ಇಟ್ಕೊಂಡಿದ್ದೀನಿ ಬ್ಲ್ಯಾಕ್ ಕಲರಲ್ಲಿ. ನೋಡ್ತಾ ಇದ್ದೀರಲ್ಲ,
ಇಲ್ಲಿಗೆ 1 ಹಾಕಬೇಕು ಅಂತ ಹೇಳಿ. ಇದೇ ಥರ 7ಗೆ ನನಗೆ ಲೆಕ್ಕ ಸಿಕ್ಕಿದೆ. ಆ ರೀತಿ ಒಂದು ಕೌಂಟಿಂಗ್ ಕೂಡ ಹೇಳ್ತೀನಿ ನಿಮಗೆ ಮುಂದೆ ಎಷ್ಟಾಗುತ್ತೆ ಅಂತ ಹೇಳಿ. ನೋಡ್ತಾ ಇದ್ದೀರಲ್ಲ, ಈಗ ನಾನು ಸ್ಟಾರ್ಟಿಂಗ್ ಏನು ರಿಂಗ್ ಹಾಕಿದ್ದೆ ಅಲ್ವಾ, ಆ ರಿಂಗ್ಗೆ ಸ್ಟೆಪ್ಪಲ್ಲಿ ಕುಚ್ಚೇನಿತ್ತು. ಸ್ಟಾರ್ಟಿಂಗಲ್ಲಿ ನಾವು ಯಾವುದು ಮೊಳೆಗೆ ಹಾಕ್ತೀವಲ್ಲ ಅಲ್ಲಿ ಒಂದು ಹ್ಯಾಂಗಿಂಗ್ ಥರ ಇಳಿಬೇಕು ಅಂತ ಹೇಳಿ ನಾನು ಈ ರೀತಿ ಕಟ್ಕೋತಾ ಇರೋದು ಸ್ಟಾರ್ಟಿಂಗಲ್ಲೇ, ಆಗ ಕರೆಕ್ಟ್ ಫಿನಿಶಿಂಗ್ ಬರುತ್ತೆ ಅಂತ. ನೋಡಿದ್ರಲ್ಲ ಫ್ರೆಂಡ್ಸ್, ಇದು ರೆಡಿ ಆಗಿದೆ ಹಾರ. ಹೇಗೆ ಅಂತ ನಾನು ತೋರಿಸ್ತಾ ಇದ್ದೀನಿ ನೋಡಿ. ಸ್ಟಾರ್ಟಿಂಗಲ್ಲಿ ನಾನು ರಿಂಗ್ ಹಾಕ್ಕೊಂಡಿದ್ದೆ, ನೋಡ್ತಾ ಇದ್ದೀರಲ್ಲ, ಆ ರಿಂಗ್ ಪಕ್ಕದಲ್ಲೇ 4 ಕುಚ್ಚಿರೋದನ್ನು ಕಟ್ಟಿ ತೋರಿಸಿದೆ. ಸೊ ಈಗ ಇನ್ನೊಂದು ಕುಚ್ಚು ಬಂದು 3 ಕುಚ್ಚಿರೋದು. ಇದೇ ರೀತಿ ನಾವು ವೇರಿಯೇಷನಲ್ಲಿ ಕಟ್ಕೋಬೇಕಾಗತ್ತೆ. ಬಟ್ ಸೆಂಟರಲ್ಲಿ ನಾವು 16 ಸೆಟ್ಸ್ ಹಾಕೋಬೇಕಾಗತ್ತೆ. ಅಂದರೆ 5-5ಗೆ ಒಂದು ಸೆಟ್ಗೆ ಬೀಡ್ ಹಾಕ್ತಾ ಹೋಗ್ತೀವಲ್ವಾ. ಸೊ ಹಾಗಾಗಿ 16 to 17 ಹಾಕ್ಕೊಂಡ್ರೆ ನಿಮ್ಮ ಒಂದು ಲೆಂತ್ಗೆ ಕರೆಕ್ಟಾಗಿರುತ್ತೆ. ಕೌಂಟಿಂಗ್ ಲೆಕ್ಕ ಹೇಳ್ತಾ ಇದ್ದೀನಿ. 16 or 17 ಪೆಟಲ್ಸ್, 16 or 17 ಸೆಟ್ಸ್ ಹಾಕೋಬೇಕಾಗತ್ತೆ. ಆಗ ನಿಮಗೆ ನೆಕ್ಸ್ಟ್ 3 ಕುಚ್ಚು ಹಾಕಬೇಕು, ಮತ್ತು ಅಷ್ಟು 16 to 17 ಸೆಟ್ಸ್ ಹಾಕಿ ಮತ್ತೆ 2 ಹಾಕಬೇಕು. ಹಾಗೆ 16 to 17 ಸೆಟ್ಸ್ ಹಾಕಿ 1 ಹಾಕಬೇಕು, ಆಮೇಲೆ ಮತ್ತೆ 2. ಈ ರೀತಿ ಒಂದು ಡಿಫ್ರೆನ್ಸಲ್ಲಿ ಹಾಕೋಬೇಕಾಗತ್ತೆ. ಹಾಗಿದ್ರೆ ಇವತ್ತು ಮಾಡಿರೋಂಥ ವಿಡಿಯೋ ನಿಮಗೆ ಹೇಗೆ ಕಾಣಿಸ್ತಿದೆ ಅನ್ನೋದನ್ನು ಶೋ ಮಾಡ್ತಾಯಿದ್ದೀನಿ ನೋಡಿ. ನಾನು ಮಾಡಿರೋದು ಡೋರ್ಗಲ್ಲ, ನಾನು ಮಾಡಿರೋದು ಚಪ್ರಕ್ಕೆ. ನಮ್ಮ ಮನೆ ಒಂದು ಗಣೇಶ ಕೂರಿಸ್ತಾರಲ್ಲ, ಚಪ್ರಕ್ಕೆ ಸರಿ ಹೋಗೋ ಥರ ಮಾಡಿದ್ದೀನಿ. ಬಟ್ ಶೋ ಆಗೆ ಚೆನ್ನಾಗಿ ಕಾಣಲಿ ಅಂತ ನಾನು ಡೋರ್ಗೆ ಹಾಕಿ ತೋರಿಸ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಈ ಫೋಟೋದಲ್ಲಿ ನಾವು ಮಾಡಿರೋ ಅಂಥ ಒಂದು ತೋರಣ. ಹಾಗೆ ಇದನ್ನು ನಾನು ಗಣೇಶ ಹಬ್ಬದಲ್ಲಿ ಚಪ್ರಕ್ಕೆ ಹಾಕಿದಾಗೂ ಕೂಡ ನಿಮಗೆ ಒಂದು ಪಿಕ್ನ ಶೇರ್ ಮಾಡ್ತೀನಿ. ನನ್ನ ಪೋಸ್ಟಲ್ಲಿ ನಿಮಗೆ ಅದನ್ನು ಹಾಕ್ತೀನಿ ಗಣೇಶ ಹಬ್ಬದ ದಿನ. ಈ ಒಂದು ತೋರಣ ನಿಮಗೇನಾದರೂ ಇಷ್ಟ ಆಗಿದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇನ್ನಷ್ಟು ಯುನೀಕ್ ಆಗಿರುವಂಥ ಡಿಸೈನ್ನ ನಿಮಗೆ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನೀವು ಬೇಕಿದ್ದರೆ ಇದನ್ನು 4 ಸೈಡ್ಗೂ ಇದೇ ರೀತಿ ಮಾಡ್ಕೋಬೋದು, ಚೆನ್ನಾಗಿರುತ್ತೆ. ನಾನು ಒಂದು ಸೈಡ್ಗಷ್ಟೇ ಮಾಡಿದ್ದೀನಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.